ನಮಸ್ಕಾರ, ಶುಭಮಸ್ತು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧನುಶ್ರೀ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ 8ನೇ ತಾರೀಕು ಇವತ್ತಿನ ದಿನ ಹೇಗಿದೆ, ಹಾಗೆ ಈಗಾಗಲೇ ವರ್ಷದ ಶುರುವಿನಲ್ಲೇ ಹೇಳಿದ್ರು 8ನೇ ತಾರೀಕು ಅನ್ನೋದು ಈ ವರ್ಷಕ್ಕೆ ಡೇಂಜರಸ್ ಆಗಿದೆ, ಈ ದಿನದಲ್ಲಿ ಏನಾದರೂ ಆಗ್ಬೋದು ಅಂತ ಹೇಳಿ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಇವತ್ತಿನ ದಿನದ ವಿಶೇಷತೆ ಬಗ್ಗೆ ಏನೆಲ್ಲ ತೊಂದರೆಗಳಾಗುತ್ತೆ, ಯಾರಿಗೆಲ್ಲ ಈ ದಿನಾಂಕ ಕೆಟ್ಟದಾಗುತ್ತೆ, ಯಾರಿಗೆಲ್ಲ ಒಳ್ಳೇದಾಗುತ್ತೆ, ಇದೆಲ್ಲ ವಿಚಾರಗಳ ಬಗ್ಗೆ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ ಹಾಗೂ ಕ್ರಿಸ್ಟಲ್ ತಜ್ಞ ಆಗಿರುವ ಮಿತಾ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನೀವು ವರ್ಷದ ಶುರುವಲ್ಲೇ ಹೇಳಿದ್ರಿ 8ನೇ ತಾರೀಕು ಅನ್ನೋದು ತುಂಬಾ ಡೇಂಜರಸ್ ಆಗಿದೆ ಈ ವರ್ಷ ಅಂತ ಹೇಳಿ. ಸೊ ಕಾಂಬಿನೇಷನ್ ವೈಸ್ ಇವತ್ತು ನೋಡೋದಾದ್ರೆ ಓವರ್ ಆಲ್ ಹೇಗಿದೆ ಇವತ್ತಿನ ದಿನ ಅಂತ ಹೇಳ್ತಾ ಹೋಗೋದಾದ್ರೆ ನೋಡಿ, ಇವತ್ತು 2026ಕ್ಕೆ ತುಂಬ ಡೇಂಜರಸ್ ಡೇಟ್ ಅಂದರೆ ಇವತ್ತೇ ಆಗಿರುತ್ತೆ. ಯಾಕಂದರೆ ನಾನು ಲಾಸ್ಟ್ ಮಂತಿಂದನೂ ಪ್ರೆಡಿಕ್ಷನ್ ಕೊಟ್ಕೊಂಡು ಬರ್ತಾಯಿದ್ದೀನಿ. ಸೊ 6 ಅನ್ನೋದು ಎಷ್ಟು ಡೇಂಜರು, ಅದೇ ರೀತಿ 8 ಅನ್ನೋದು ಬಹಳ ಡೇಂಜರು. ಅಂದರೆ ಇವತ್ತಿನ ಡೇಟು ವರ್ಷದ ಮೊದಲನೇ ತಿಂಗಳ ಮೊದಲನೆಯ ಡೇಂಜರ್ ಡೇಟ್ ಇದು. ಸೊ ಈ ಡೇಟಲ್ಲಿ ನೋಡಿ, ಅದರಲ್ಲೂ ಇವತ್ತು 8 and 1 ಕಾಂಬಿನೇಷನ್ ಎಲ್ಲ ಕೂಡಿದ್ರೆ 8 and 1 ಕಾಂಬಿನೇಷನ್ ಬರುತ್ತೆ. ತುಂಬಾ ಡೇಂಜರ್ ಡೇಟ್ ಇವತ್ತು. ಯಾಕಂದರೆ ಆಲ್ರೆಡಿ ನಾನು ಹೇಳ್ತಾ ಇದ್ದೆ, ಈ 8 and 1 ಕಾಂಬಿನೇಷನ್ ಎಲ್ಲೆಲ್ಲಿ ಬರ್ತೋ ಅಲ್ಲೆಲ್ಲ ತಂದೆ ಮಕ್ಳಿಗೆ ಜಗಳ ಆಗೋದು, ದೊಡ್ಡ ಕಾಂಟ್ರವರ್ಸಿಗಳಾಗೋದು, ನ್ಯೂಸ್ಗಳಾಗೋದು, ಈ ಥರ ಅಂತ ಹೇಳ್ತಾ ಬಂದೆ. ಅದೇ ರೀತಿ ಇವತ್ತು ಕೂಡ ನೋಡಿ, ಇವತ್ತು ಏನು ಬೇಕಾದರೂ ಆಗ್ಬೋದು, ಯಾವುದಾದ್ರೂ ಅಪಘಾತಗಳಾಗ್ಬೋದು, ಅಥವಾ ತುಂಬ ಕೇರ್ಫುಲ್ಲಾಗಿರಿ. ಅದು 8ನೇ ತಾರೀಕಲ್ಲಿ ಹುಟ್ಟಿರೋರು ಮತ್ತು 8 and 1 ಕಾಂಬಿನೇಷನ್ ಯಾರ್ಯಾರ್ದು ಇರುತ್ತೆ ಅವರೆಲ್ಲರೂ ಕೂಡ ತುಂಬ ಕೇರ್ಫುಲ್ಲಾಗಿರ್ಬೋದು. ಮನೇಲಿ ಸುಮ್ಮನಾದರೂ ಜಗಳ ಆಗೋದು, ತಂದೆ ಮಕ್ಳಿಗೆ ಜಗಳ ಆಗೋದು, ಅಥವಾ ತಂದೆ ಮಕ್ಕಳು ಬೇರೆ ಆಗೋದು, ಅಥವಾ ತಂದೆನ ಕಳ್ಕೊಳ್ಳೋದು, ಅಥವಾ ತಂದೆ ಮುಂದೆ ಮಕ್ಕಳನ್ನ ಕಳ್ಕೊಳ್ಳೋದು, ಈ ಡೇಟಲ್ಲಿ ಹುಟ್ಟಿರೋರು ಇದೆಲ್ಲವೂ ಕೂಡ ನಡೀತಾ ಹೋಗುತ್ತೆ. ಹಾಗಾಗಿ ಇವತ್ತಿನ ಒಂದು ಡೇಟ್ಗೆ ತುಂಬ ಕೇರ್ಫುಲ್ಲಾಗಿರಬೇಕು. ಮತ್ತು ಎಲ್ಲಾದರೂ ದೂರ ಪ್ರಯಾಣ ಏನಾದರೂ ಮಾಡ್ತಾಯಿದ್ರೆ, ಅದರಲ್ಲೂ 8ನೇ ತಾರೀಕು ಅವರು ಹುಟ್ಟಿರೋರು ಕಪ್ಪು, ನಾನು ಹೇಳಿದೆ ಬ್ಲ್ಯಾಕ್ ಕಲರ್ ವೆಹಿಕಲ್ ಆಗಿರ್ಬೋದು, ಅಥವಾ ಬ್ಲ್ಯಾಕ್ ಥೀಮಲ್ಲಿ ಹೋಗಿ ಯಾವುದೋ ಒಂದು ಮೀಟಿಂಗ್ ಮಾಡೋದಿರ್ಬೋದು, ಇವಾಗ ಬ್ಲ್ಯಾಕ್ ಡ್ರೆಸ್ ಕೂಡ ಹಾಕ್ಕೊಂಡಿರ್ಬೋದು. ಈ ಒಂದು ಥೀಮಲ್ಲಿ ಏನಾದರೂ ಇದ್ದರೆ, ಡ್ರೆಸ್ ಕೋಡ್ ಕೂಡ ಹೇಳ್ತಾ ಇದ್ದೀನಿ, ಇವತ್ತು ಕಪ್ಪು ಬಣ್ಣವನ್ನು ಯಾರೆಲ್ಲ ಉಪಯೋಗಿಸ್ತಿರೋ ಅವರಿಗೆ ಏನಾದರೂ ಒಂದು ನೆಗೆಟಿವ್ ಅಥವಾ ಏನಾದರೂ ಒಂದು ಸಣ್ಣ ಒಂದು ಇನ್ಸಿಡೆಂಟು ಆಗೇ ಆಗುತ್ತೆ. ಸೊ ಹಾಗಾಗಿ ನಾವು ಸಣ್ಣ ಪುಟ್ಟದಾದರೂ ಅದನ್ನು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಒಂದು ಸಣ್ಣ ವಿಷಯ ಕೂಡ ನಮ್ಮಲ್ಲಿ ಒಂದು ಸಣ್ಣ ಮಿಸ್ಟೇಕ್ ಅಥವಾ ಒಂದು ಸಣ್ಣ ಯಾವುದೋ ಒಂದು ಸಣ್ಣ ವಿಷಯ ನಮಗೆ ಸಣ್ಣ ನೆಗೆಟಿವ್ ಕೂಡ ಅದು ಯಾವುದೋ ಒಂದು ರೀತಿ ದೊಡ್ಡದಾಗಿ ಪರಿಣಮಿಸುತ್ತೆ. ಹಾಗಾಗಿ ಇವತ್ತಿನ ಡೇಟು ತುಂಬಾ ಡೇಂಜರಸ್ ಡೇಟು. ಇವತ್ತು ಏನು ಬೇಕಾದರೂ ಆಗ್ಬೋದು. ನಾನು ಹೇಳಿದೆ, ಇವತ್ತು ಸಾಯಂಕಾಲದವರೆಗೂ ನೋಡಿ ಮಾಧ್ಯಮಗಳಲ್ಲಿ ಬರುವಂಥ ವಿಚಾರಗಳು ಸಾಕಷ್ಟು ಬರ್ತವೆ.